ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೆಟ್ಲಾಕ್ಸಲ್ ಮ್ಯಾನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನೋಡೋದಲ್ಲಿ ನಿಮಗೆ 3 ಕಂಟೆಂಟ್ ಬಗ್ಗೆ ಮಾತಾಡೋಣ ಅಂತಿದ್ದೀನಿ. ಮೊದಲನೇದು ಪ್ರೈಸಸ್ ರಿಲೇಟೆಡು, ಎರಡನೇದು ಬಜೆಟ್, ನಾನೇನು ಇನ್ವೆಸ್ಟ್ಮೆಂಟ್ ಮಾಡಿದ್ದೆ, ನನಗೆ ಎಷ್ಟು ಒಂದು ಪ್ರಾಫಿಟ್ ಆಯಿತಾ ಲಾಸ್ ಆಯಿತಾ ಅನ್ನೋ ಒಂದು ನನ್ನ ತೋಟದಲ್ಲಿ ನಾನು ಏನು ಮಾಡಿದ್ದೀನಿ, ಸೊ ಎಷ್ಟೆಲ್ಲ ಪ್ರಾಫಿಟ್ ಬಂತು ಮತ್ತು ಏನೆಲ್ಲ ಲಾಸ್ ಆಯಿತಾ ಏನು ಎಲ್ಲ ಅಂತ ಡಿಟೇಲ್ಡಾಗಿ ಡಿಸ್ಕಸ್ ಮಾಡೋಣ. ಅದ್ರ ಜೊತೆಗೆ ನಾನು ಸೀಡ್ ರಿವ್ಯೂಸನ್ನು ಸ್ಟಾರ್ಟ್ ಮಾಡಿದ್ದೀನಿ ಈ ಇಯರು. ಸೊ ಸೀಡ್ ರಿವ್ಯೂಸನ್ನು ಯಾಕೆ ಮಾಡಿದೆ ಮತ್ತು ಅದ್ರ ಹಿಂದಿನ ಉದ್ದೇಶ ಏನು, ಅದ್ರ ರಿಲೇಟೆಡ್ ಒಂಚೂರು ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಈ 3 ಕಂಟೆಂಟನ್ನು ಈ ಒಂದು ವಿಡಿಯೋದಲ್ಲಿ ಮಾತಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ಈ ಕಂಟೆಂಟಲ್ಲಿ ಯಾವುದಾದ್ರು ಒಂದು ಕಂಟೆಂಟ್ ಇಷ್ಟ ಆದ್ರೂ ನೀವು ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂತಹ ಒಂದು ಕ್ವಾಲಿಟಿ ಕಂಟೆಂಟನ್ನು ನಿಮಗೆ ತಲುಪಿಸ್ತಾ ಇರ್ತೀನಿ. ಸೊ ಮೊದಲನೇ ಕಂಟೆಂಟ್ ಬಂದುಬಿಟ್ಟು ಸೀಡ್ ರಿವ್ಯೂಸನ್ನು ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ, ನನ್ನ ಭಾಗದಲ್ಲಿ, ನಮ್ಮ ಚಿಂತಾಮಣಿ ಭಾಗದಲ್ಲಿ ನಮ್ಮ ರೈತರು ಏನು ಮೇಜರ್ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ ಅಂದರೆ ವೈರಸ್ ರಿಲೇಟೆಡ್. ಸೊ ಆ ವೈರಸ್ ಟಾಲರೆನ್ಸ್ ಇರುವಂತಹ ಒಂದು ವೆರೈಟೀಸನ್ನು ಹುಡುಕಿ ಅವರಿಗೆ ಇನ್ಫಾರ್ಮೇಷನ್ ಕೊಡೋ ಉದ್ದೇಶದಿಂದ ಆ ಒಂದು ಸೀಡ್ ರಿವ್ಯೂಸನ್ನು ಮಾಡ್ತಿದ್ದೀನಿ. ಕೆಲವರು ನೀವು ಕಮೆಂಟ್ ಬಾಕ್ಸಲ್ಲಿ ಕೇಳ್ತಿರ್ಬೋದು, ಪೈಡ್ ಪ್ರಮೋಷನ್ ಮಾಡ್ತಿದ್ದಾನೆ ಕಿಶೋರ್ ಅಂತ. ಖಂಡಿತ ಇಲ್ಲ. ನನಗಿರುವಂತಹ ಫಾಲೋವರ್ಸ್ಗೆ ಅರೌಂಡ್ 2400 ಫಾಲೋವರ್ಸ್ ಇದ್ದಾರೆ ಅಥವಾ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಯೂಟ್ಯೂಬ್ ಚಾನಲಲ್ಲಿ. ಸೊ ಈ ರೀತಿಯಾದಂತಹ ಒಂದು ಫಾಲೋಯಿಂಗ್ ಇಟ್ಕೊಂಡು ನಾನು ಪೈಡ್ ಪ್ರಮೋಷನ್ ಮಾಡೋಕ್ಕೆ ಅಂಥ ದೊಡ್ಡ ಕಂಪ್ನಿಗಳು ನನಗೇನು ಸ್ಪಾನ್ಸರ್ಶಿಪ್ ಮಾಡೋದಿಲ್ಲ. ನನ್ನ ಉದ್ದೇಶ ಒಂದೇ, ರೈತರಿಗೆ ರೈಟ್ ಇನ್ಫಾರ್ಮೇಷನ್ನು ಪಾಸ್ ಆನ್ ಆಗಬೇಕು. ವೈರಸ್ ಟಾಲರೆನ್ಸ್ ಇರುವಂತಹ ಒಂದು ವೆರೈಟಿನ ರೈತರಿಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದೇ ಒಂದು ನನ್ನ ಉದ್ದೇಶ. ನನಗೆ ಮಾಡೋಕ್ಕೆ ತುಂಬ ಜಮೀನಿದೆ, ಕೆಲಸ ಮಾಡಲಿಕ್ಕೆ ಯಥೇಚ್ಛವಾದಂಥ ಕೆಲಸ ಇದೆ ಮತ್ತು ನಾನು ಜಾಬ್ ಮಾಡ್ತಿದ್ದೀನಿ. ನನ್ನ ಜಾಬಲ್ಲೂ ದುಡ್ಡು ಬರುತ್ತೆ ಮತ್ತು ನಾನು ಅಗ್ರಿಕಲ್ಚರ್ ಮಾಡ್ತಿದ್ದೀನಿ, ಅಗ್ರಿಕಲ್ಚರಲ್ಲೂ ದುಡ್ಡು ಬರುತ್ತೆ. ಅವ್ನು ಕೊಡೋ ದುಡ್ಡಲ್ಲಿ ನಾನು ಬೆಳಿಬೇಕು ಅಥವಾ ನಾನು ಉಳ್ಕೋಬೇಕು ಅನ್ನೋ ಒಂದು ನನ್ನ ಒಂದು ಆಸೆನೂ ಇಲ್ಲ ಮತ್ತು ಆ ದುಡ್ಡಲ್ಲಿ ನಾನೇನು ಬಂಗ್ಲೆ ಕಟ್ಟೋಣ ಅಂತ ಒಂದು ಥಾಟು ಇಲ್ಲ ನನಗೆ. ಸೊ ಅದರಲ್ಲಿ ಕೊಟ್ಟರು ಅವರು 2,000 3,000 ಕೊಡ್ತಾರೆ. ನನ್ನ ಒಂದು ಪೆಟ್ರೋಲ್ ಎಕ್ಸ್ಪೆನ್ಸಸ್ಸೇ ಪರ್ ಮಂತ್ಗೆ ಅರೌಂಡ್ 10,000 ಬರುತ್ತೆ. ಸೊ ನಾಟ್ ಇವನ್ 2,000 3,000 ಕೊಡೋ ಒಂದು ನನಗೆ ಒಂದು ಚಿಲ್ಲರೆ ಥರ ಅನಿಸುತ್ತೆ. ಚಿಲ್ಲರೆ ಥರ ಅಂತ ನಾನು ನೆಗ್ಲೆಕ್ಟ್ ಮಾಡ್ತಿಲ್ಲ, ಬಟ್ ಆ ಒಂದು ಅಮೌಂಟು ಅಷ್ಟು ನೆಗ್ಲಿಜಿಬಲ್ ಅಮೌಂಟ್ ಅವ್ರು ಕೊಟ್ಟರು. ಬಟ್ ನಾನು ಆ ರೀತಿಯಾದಂತಹ ಒಂದು ದುಡ್ಡನ್ನು ಇಸ್ಕೊಂಡಿಲ್ಲ. ನೀವು ಪ್ರೂವ್ ಮಾಡಿದ್ರೆ, ನೀವೇನು ಹೇಳಿದ್ರೆ ಅದೇ. ಸೀಡ್ ಕಂಪ್ನಿಯಿಂದ ನಾನು ಯಾವುದೇ ರೀತಿಯಾದಂತಹ ಒಂದು ಪೇಮೆಂಟನ್ನು ತಗೊಂಡಿಲ್ಲ. ಸೊ ನಾನು ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ, ನನ್ನ ರೈತರು ಕಷ್ಟಪಟ್ಟದನ್ನು ನೋಡಿದ್ದೀನಿ. ಯಾಕೆಂದರೆ ಸಹಾವ್ ಪ್ಲಾಂಟೇಷನ್ ಮಾಡಿ ವೈರಸ್ ಬಂದಿದೆ, ಅದ್ರ ಜೊತೆಗೆ ವೈರಸ್ ಬಂದಿಲ್ಲ ಅಂದ್ರೂ ತೋಟ ಹಾಕಿದರೆ ಕಾಯಿ ಸೈಜ್ ಬರದೇ ಇರುವಂತಹ ಇಶ್ಯೂಸು ನಾನು ಕಣ್ಣಾರೆ ಕಂಡಿದ್ದೀನಿ. ಯಾಕೆಂದರೆ ನಾನೊಂದು MNC ಕೆಮಿಕಲ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತೀನಿ. ಸೊ ಆ ಕೆಮಿಕಲ್ ಕಂಪ್ನಿಯಲ್ಲಿ ನಾನು ಫೀಲ್ಡನ್ನು ವಿಸಿಟ್ ಮಾಡ್ತಾ ಇರ್ತೀನಿ ಆ್ಯಸ್ ಎ MDO ಆಗಿ. ಸೊ ಆ ಎಲ್ಲ ತೋಟಗಳನ್ನು ನೋಡಿದ ಅನುಭವದಿಂದ ನಾನು ರೈತರು ಅವರು ಪ್ರಾಬ್ಲಮ್ಸ್ ಏನು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ, ಆ ಒಂದು ಪ್ರಾಬ್ಲಮ್ಸನ್ನು ನಾನು ಕೇಳಿ ಅದಕ್ಕೆ ಸೂಟಬಲ್ ಆದಂತಹ ಒಂದು ವೆರೈಟೀಸ್ ಏನಾದರೂ ಇದ್ದರೆ ಫೈಂಡ್ ಔಟ್ ಮಾಡೋ ಒಂದು ಚಾನ್ಸಸ್, ಅಂದರೆ ಆ ಫೈಂಡ್ ಔಟ್ ಮಾಡುವಂತಹ ಒಂದು ಇದರಲ್ಲಿ ನಾನು ಹುಡುಕಾಡಿದಂಥ ತೋಟಗಳನ್ನ ನಾನು ರಿವ್ಯೂ ಮಾಡ್ತಿದ್ದೀನಿ. ಅಷ್ಟು ಬಿಟ್ಟರೆ ಕಂಪ್ನಿಯವರೇನೋ ನನಗೆ ಫೋನ್ ಮಾಡಿ ಅಥವಾ ಹೌದು, ನನಗೆ ಕಂಪ್ನಿಯವರು ಎಲ್ಲರೂ ಕಾಂಟ್ಯಾಕ್ಟ್ ಇದ್ದಾರೆ. ಯಾಕೆ ಅಂದರೆ ನಾನೊಬ್ಬ ಕೆಮಿಕಲ್ ಸ್ಟೂಡೆಂಟ್ ಆಗಿರೋದ್ರಿಂದ ಅಥವಾ ಕೆಮಿಕಲ್ ಡಿಪಾರ್ಟ್ಮೆಂಟಲ್ಲಿರೋ ಕಾರಣದಿಂದ ನನಗೆ ಎಲ್ಲರೂ ಕಾಂಟ್ಯಾಕ್ಟ್ ಇದ್ದಾರೆ. ಸೆಮಿನೀಸಿಂದ ಹಿಡಿದು ಈವನ್ ಸಾಹೋ ಕಂಪ್ನಿ, ಸೀಡ್ ಕಂಪ್ನಿಯವರು ಮತ್ತು ಅದೀಕ್ ಅವರಾಗಿರಲಿ ಅಥವಾ ಎನ್ಜಾಜೆಡ್ ಆಗಿರಲಿ ಅಥವಾ ಪವರಪ್ ಆಗಿರಲಿ, ಪ್ರತಿಯೊಂದು ಕಂಪ್ನಿಯವರು ನನಗೆ ಗೊತ್ತು. ಯಾಕೆ ಅಂದರೆ ನಾವು ಮಾರ್ಕೆಟಲ್ಲಿರ್ತೀವಿ. ಸೊ ನಾವು ರೀಟೇಲರ್ಸನ್ನು ವಿಸಿಟ್ ಮಾಡ್ತಿದ್ದ ಆ ಟೈಮಲ್ಲಿ ಎಲ್ಲರೂ ಮೀಟ್ ಆಗ್ತೀವಿ, ಅದಂತೂ ಪಕ್ಕ. ಬಟ್ ನಾನಂತೂ ಯಾವುದೇ ರೀತಿಯಾದಂತಹ ಒಂದು ಸಿಂಗಲ್ ಪ್ರಮೋಷನ್ನು ಮಾಡೋದಿಲ್ಲ. ಯಾಕೆ ಅಂದರೆ ನನಗೇನು ಅನಿಸುತ್ತಾ ಅದನ್ನು ನಾನು ಹೇಳೋಕ್ಕೆ ಮಾತ್ರ ಈ ಒಂದು ಚಾನಲ್ ಇಟ್ಕೊಂಡಿರೋದು. ಸೊ ಅವರ ಒಂದು ಪ್ರಾಡಕ್ಟ್ನ ಪ್ರಮೋಟ್ ಮಾಡೋದು, ನಾಟ್ ಇವನ್ ನನ್ನ ಕಂಪ್ನಿ ಪ್ರಾಡಕ್ಟೇ ನಾನು ಪ್ರಮೋಷನ್ ಮಾಡಿಲ್ಲ ಈ ಒಂದು ವಿಡಿಯೋದಲ್ಲಿ ಅಥವಾ ಯಾವುದೋ ಒಂದು ವಿಡಿಯೋದಲ್ಲಿ ಇದನ್ನು ಬಳಕೆ ಮಾಡಿ ಅಂತ ನಾನು ಯಾವುದರಲ್ಲೂ ಹೇಳೋದಿಲ್ಲ. ಯಾಕೆ ಅಂದರೆ ಇದು ನನ್ನ ಪರ್ಸ್ನಲ್ಲು, ಕಂಪ್ಲೀಟ್ಲಿ ನನಗೇನು ಒಪಿನಿಯನ್ ಇರುತ್ತೋ ಆ ಒಪಿನಿಯನ್ ಶೇರ್ ಮಾಡೋಣ ಅನ್ನೋ ಒಂದು ಥಾಟಲ್ಲೇ ನಾನೊಂದು ಚಾನಲ್ನ ಇಟ್ಟಿರೋದು. ಸೊ ಹೋಪ್ ಎಲ್ಲರೂ ಅರ್ಥ ಮಾಡ್ಕೊತೀನಿ ಅನ್ಕೊಂಡಿರಿ. ಕೆಲವ್ರಿಗೆ ಅರ್ಥ ಆಗಿರುತ್ತೆ, ಕೆಲವರು ಏನು ಮಾಡೋಕ್ಕಾಗಲ್ಲ ಅದನ್ನೇ ಮೆನ್ಷನ್ ಮಾಡ್ತಾ ಇರ್ತಾರೆ. ಸೊ ನೀನು ಪೇಯ್ಡ್ ಪ್ರಮೋಷನ್ ಮಾಡ್ತಿದ್ಯಾ ಅನ್ನೋ ಒಂದು ಥಾಟಲ್ಲಿ ಇರ್ತಾರೆ. ಸೊ ಅದನ್ನ ನಾನೇನು ಮಾಡೋಕ್ಕಾಗೋದಿಲ್ಲ. ಸೊ ನಿಮ್ಮ ಥಾಟದು. ಎರಡನೇ ವಿಷಯ ಏನಪ್ಪ ಅಂದರೆ, ನಾನು ತೋಟ ಮಾಡಿದ್ದೆ. ತೋಟ ಅರೌಂಡ್ 30,000 ಪ್ಲಾಂಟೇಷನ್ ಮಾಡಿದ್ದೆ. ಸೊ ಮೊದಲನೇ ಭಾಗ ಏನಿತ್ತು, ಸೊ ಮೊದಲನೇ ಭಾಗದಲ್ಲಿ ಒಂದು ಫಸ್ಟ್ ಸ್ಟೆಪ್ ಅಂತ ಕರಿತೀವಲ್ವ, ಸೊ ಆ ಒಂದು ಫಸ್ಟ್ ಸ್ಟೆಪ್ಪಲ್ಲಿ ಒಂದು 15,000 ಪ್ಲಾಂಟೇಷನ್ ಮಾಡಿದ್ವಿ. ಸೊ ಆ ಒಂದು 15,000 ಪ್ಲಾಂಟೇಷನ್ಗೂ ನನಗೆ ಅರೌಂಡ್ 6,000 ಬಾಕ್ಸ್ ಕಟ್ಟಿಂಗ್ ಅನ್ನೋದು ಬಂತು. ಸೊ ಆವ್ರೇಜು ಅರೌಂಡ್ ನಂದು ಮೆಜಾರಿಟಿ ಆಫ್ ಟೊಮಾಟೊ ಅನ್ನೋದು 100ರಿಂದ 150 ರೂಪಾಯಿ ಒಳಗಡೆ ಮೆಜಾರಿಟಿ ಟೊಮಾಟೊ ಕಟ್ಟಿಂಗ್ ಅನ್ನೋದು ನಡೆದೋಯ್ತು. ಮೇ ಮತ್ತು ಜೂನ್ ಸ್ಟಾರ್ಟಿಂಗಲ್ಲೇ ಮುಗಿದೋಯ್ತು ನಂದು ಫುಲ್ ಕ್ರಾಪ್ ಎಲ್ಲ. ಸೊ ಅದಾದಮೇಲೆ ರೇಟ್ಗಳು ಬಂತು. ಬಟ್ ನನಗೆ ಬ್ರೇಕ್ ಇವನ್ ಆಗಿದೆ ಅಷ್ಟೇ. ಬ್ರೇಕ್ ಇವನ್ ಇನ್ ದ ಸೆನ್ಸ್, ನಾನು ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನೋ ಅಷ್ಟು ಮಾತ್ರ ಬಂದಿದೆ. ಅರೌಂಡ್ ನಾನು ಇನ್ವೆಸ್ಟ್ಮೆಂಟ್ ಮಾಡಿರೋದು 30,000 ಪ್ಲಾಂಟೇಷನ್ಸ್ಗೆ. ಎರಡನೇ ಪ್ಲಾಂಟೇಷನ್ ಅಂದರೆ ಸೆಕೆಂಡ್ ಬ್ಯಾಚಲ್ಲಿ ಅದರಲ್ಲಿ 12,000 ಪ್ಲಾಂಟೇಷನ್ ಮಾಡಿದ್ದೆ. ಬಟ್ ಅಲ್ಲಿ ನನಗೆ ಸಿಕ್ಕಿದ್ದು ಅರೌಂಡ್ ಒಂದು ಲೆಸ್ ದೆನ್ 1000 ಬಾಕ್ಸಸ್ಸು. ಸೊ ಅದರಲ್ಲಿ ರೇಟ್ ಬಂದಿದ್ದು ಅದಕ್ಕೆ ಸರೋಯ್ತು. ಸೊ ಈಕ್ವಲಿ
ನಾನು ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನೋ ಅಷ್ಟು ಮಾತ್ರ ಬಂದಿದೆ. ಟೋಟಲ್ 30,000 ಪ್ಲಾಂಟ್ಸ್ಗೂ 8 ಲ್ಯಾಕ್ ಇನ್ವೆಸ್ಟ್ಮೆಂಟ್ ಅನ್ನೋದು ಬಿದ್ದಿತ್ತು. ಸೊ ಅರೌಂಡ್ 4 ಎಕರೆವರೆಗೂ ಜಮೀನು ಬಂದಿರುತ್ತೆ. ಸೊ ಲೆಕ್ಕ ಮಾಡ್ಕೋಬೋದು, ಒಂದು ಎಕರೆಗೆ 2 ಲಕ್ಷದ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನೋದು ಬಿತ್ತು. ಸೊ ಈ ಒಂದು ಏನು ಅಮೌಂಟ್ ಬಿದ್ದಿದೆ 8 ಲಕ್ಷನೂ ರಿಕವರಿ ಆಗಿದೆ. ಅದ್ರ ಮೇಲೆ ಅರೌಂಡ್ 1 ಲಕ್ಷವರೆಗೂ ಇದೆ. ಅಂದರೆ 50 ಟು ಸಮ್ವೇರ್ ಇದೆ. ಇನ್ನೂ ಒಂದು 100ರಿಂದ 200 ಬಾಕ್ಸ್ ಕಟ್ಟಿಂಗ್ ಅನ್ನೋದು ಬರುತ್ತೆ ಹಳೆ ಕ್ರಾಪಲ್ಲಿ. ಸೊ ಆ ಕಡೆ ಡೌನ್ ಕ್ರಾಪಲ್ಲಿ ಅದನ್ನು ನಿಮಗೆ ಯೂಟ್ಯೂಬಲ್ಲಿ ಮೇಜರಾಗಿ ನಾನು ತೋರಿಸಿರಲಿಲ್ಲ. ಸೊ ಮೊದಲನೇ ಕ್ರಾಪ್ ಮಾತ್ರ ತೋರಿಸಿದ್ದು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಬೇರೆ ಸೆಕೆಂಡ್ ಕ್ರಾಪ್ಗೆ ನಾವು ಪ್ಲಾನ್ ಮಾಡ್ತಿದ್ದೀವಿ. ಸೊ ಸೆಕೆಂಡ್ ಕ್ರಾಪ್ ರಿಲೇಟೆಡ್ ನಾನೇನು ಪ್ಲಾಂಟೇಷನ್ ಮಾಡ್ತೀನಿ ಅಂತ ಯೂಟ್ಯೂಬಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇದಿಷ್ಟು ನಾನೇನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ರಿಕವರಿ ಆಗಿದೆ. ಅದ್ರ ಮೇಲೆ ಒಂದು 50,000 ಬಂದಿದೆ. ಇನ್ನು ಒಂದು 50,000 ಬರುವಂಥ ಚಾನ್ಸಸ್ ಇದೆ. ಅರೌಂಡ್ 1 ಲಕ್ಷ ಪ್ರಾಫಿಟ್ ಮಾತ್ರ ಈ ಇಯರು. ತುಂಬಾ ವರ್ಸ್ಟ್ ನಾವು ಮಾಡಿರುವಂತಹ ಒಂದು ಇನ್ವೆಸ್ಟ್ಮೆಂಟು, ಅಥವಾ ಈ 8 ಲ್ಯಾಕ್ ಇನ್ವೆಸ್ಟ್ಮೆಂಟ್ ಮಾಡಿ ಅರೌಂಡ್ 6 ಮಂತ್ಸ್ ವೆಯ್ಟ್ ಮಾಡಿದಂಗೆ. ಸೊ ಡೆಫಿನೆಟ್ಲಿ ಇಟ್ಸ್ ನಾಟ್ ಎ ಗುಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಸೊ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ, 1 ಲಕ್ಷ ಬಂದಿದೆ. ನಮ್ಮ ಬಂಡವಾಳ ಅಂದರೆ ನಾವು ಬಂಡವಾಳ ಹಾಕಿರೋದು ಬಿಟ್ಟು ನಾವು ಮನೆಯಲ್ಲಿ ಕೆಲಸ ಮಾಡಿರೋರಿಗೆ 1 ಲಕ್ಷ ಅಂದರೆ ಇದು ನೆಗ್ಲಿಜಬಲು. ಯಾಕೆ ಅಂದರೆ ಮನೆಯಲ್ಲಿ 10 ಜನ ಅರೌಂಡ್ ನಮ್ಮ ಫ್ಯಾಮಿಲಿ ಈ ಒಂದು ವರ್ಕಲ್ಲಿ ಇನ್ವಾಲ್ವ್ಮೆಂಟ್ ಆಗಿರ್ತಾರೆ, ಇನ್ಕ್ಲೂಡಿಂಗ್ ಮೀ. ಸೊ ನಾನು ಇನ್ವಾಲ್ವ್ಮೆಂಟನ್ನು ಮಾಡಿದ್ದೆ. ಸೊ ಎಲ್ಲದನ್ನು ಕನ್ಸಿಡ್ರೇಷನ್ ಮಾಡೋದಾದರೆ ಇನ್ನೂ ಲಾಸ್ ಆಗಿದೆ ಅಂದ್ಕೋಬೋದು. ಬಟ್ ಆ್ಯಸ್ ಎ ಫೈನಾನ್ಷಿಯಲ್ ಟರ್ಮ್ಸಲ್ಲಿ ನಮಗೆ ಬ್ರೇಕ್ ಇವನ್ ಆಗಿದೆ ಅಷ್ಟೇ. ಸೊ ಇದಿಷ್ಟು ನಮ್ಮ ಒಂದು ತೋಟದಲ್ಲಿ ಆಗಿದ್ದಂತಹ ಒಂದು ಬಜೆಟ್, ನಾನು ಹಾಕಿರುವಂಥ ಬಜೆಟ್ಟು ನನಗೆ ರಿಕವರ್ ಆಗಿದೆ. ಸೊ ಇನ್ನು ಎಲ್ಲರ ಒಂದು ಫೈನಲ್ ಪಾರ್ಟ್, ಎಲ್ಲರೂ ಯಾವುದಕ್ಕೋಸ್ಕರ ವೆಯ್ಟ್ ಮಾಡ್ತಿರೋ ಅಂದರೆ ಈ ರೇಟಿಗಳಿಗೋಸ್ಕರ. ಸೊ ಈ ರೇಟಿಗಳು ನಾನು ಮೇಯಲ್ಲೇ ಒಂದು ವಿಡಿಯೋ ಮಾಡಿದ್ದೆ. ಜುಲೈಯಲ್ಲಿ ಆವ್ರೇಜ್ 500 ರುಪೀಸ್ ಹೋಗುತ್ತೆ ಅಂತ. ಅದು ನಾನು ಖುದ್ದು ಏನು ದೊಡ್ಡದಾಗಿ ಏನು ರಿಸರ್ಚ್ ಏನು ಮಾಡೋಂಗಿಲ್ಲ ಅದಕ್ಕೆ. ಎಲ್ಲರೂ ಹೇಳ್ತಾರೆ, ಅದನ್ನ ನಾನು ಹೇಳಿದ್ದೀನಿ. ಅಷ್ಟು ಬಿಟ್ಟರೆ ಕೆಲವೊಂದು ವಿಡಿಯೋಸು ನಾನು ಅಪ್ಲೋಡ್ ಮಾಡಿದ್ದೆ. ಅದು ವಿಡಿಯೋಸಲ್ಲಿ ಹೇಳಿದ್ದೆ 500 ರುಪೀಸ್ ಡೆಫಿನೆಟ್ಲಿ ಮಾರುತ್ತೆ ಅಂತ. ಮಾರ್ತಾನೂ ಇದೆ. ಜುಲೈಯಲ್ಲೇ ಹೋಯ್ತು. ಬಟ್ ಕೆಲವೊಂದು ಕಾರಣಗಳಿಂದ ಒಂದು ರೇಟ್ ಸಸ್ಟೈನಬಲ್ ಆಗಿರಲ್ಲ. ಸೊ ಆ ಕಾರಣದಿಂದ ಕೆಲವರು ಕಮೆಂಟ್ ಬಾಕ್ಸಲ್ಲಿ ಕೇಳ್ತಿದ್ರು, ಸುಮ್ಮನೆ ಬುಡೆ ಹೊಡಿತಿದ್ದಾನೆ ಅಂತ. ಸೊ ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ, ನೀವು ಅಂದ್ಕೊಂಡ್ರೆ. ಸೊ ನಾನು ಇರೋ ಫ್ಯಾಕ್ಟನ್ನ ಹೇಳ್ತೀನಿ. ನಾನು ಓಡಾಡಿರುವಂಥ ಜಾಗದಲ್ಲಿ ಏನೇನು ಸಿಚುವೇಶನ್ಸ್ ಇದೆ ಮತ್ತು ಮಾರ್ಕೆಟಲ್ಲಿ ಕಲೆಕ್ಟ್ ಮಾಡೋಂಥ ಇನ್ಫಾರ್ಮೇಷನ್ ಅದ್ರ ಬೇಸ್ ಮೇಲೆ ನಿಮ್ಗೆ ಹೇಳಿದ್ದೀನಿ ಹೊರತು ನಿಮ್ಮನ್ನೇನೋ ನಾನು ಮಿಸ್ಲೀಡ್ ಮಾಡೋಣ ಅಂತಲ್ಲ. ಸೊ ಈಗ ಪ್ರೆಸೆಂಟು 500 ರೂಪಾಯಿ ಆವ್ರೇಜಾಗಿ ಎಲ್ಲ ಬಾಕ್ಸಸ್ಗೆ ಬೀಳ್ತಿದೆ. ಎಲ್ಲ ಒಂದು ಆವ್ರೇಜು ಕಟ್ಟಿಂಗ್ ಅಂತಾರೆ, 3rd ಕಟ್ಟಿಂಗು, 4th ಕಟ್ಟಿಂಗು, ಅಪ್ ಟು 10th ಕಟ್ಟಿಂಗ್ವರೆಗೂ ಯಾರ್ದೆಲ್ಲ ಕಟ್ಟಿಂಗ್ಸ್ ಬರ್ತಿದೆಯೋ ಕ್ರಾಪಲ್ಲಿ, ಆ ಕ್ರಾಪ್ಸ್ಗೆಲ್ಲ 500 ರೂಪಾಯಿ ಬೀಳುವಂತಹ ಚಾನ್ಸಸ್ಸು ತುಂಬಾ ಜಾಸ್ತಿ ಇದೆ. ಈಗ ಆಲ್ರೆಡಿ ಮಾರ್ಕೆಟಲ್ಲಿ 500 ರೂಪಾಯಿ ಹೋದಂತಹ ಲಾಟ್ಗಳು ತುಂಬಾ ಜಾಸ್ತಿ ಇದೆ. ಈಗ ಅರೌಂಡ್ ಟಾಪ್ ರೇಟು 750 ರುಪೀಸ್ ಹೋಗಿದೆ ಇವತ್ತು. ರೆಕಾರ್ಡ್ ಮಾಡ್ತಿರೋ ಡೇಟ್ ಬಂದುಬಿಟ್ಟು 21. ಸೊ ಮೇ ಬಿ ಇನ್ನೂ ಫರ್ದರ್ ಜಾಸ್ತಿ ಆಗುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಯಾಕೆ ಅಂದರೆ ಇದನ್ನು ಮತ್ತೆ ಹೇಳ್ತಿದ್ದೀನಿ, ಪ್ರಿಡಿಕ್ಷನ್ ಅಲ್ಲ, ನಾನು ನಮ್ಮ ಒಂದು ಏರಿಯಾದಲ್ಲಿ ಓಡಾಡ್ತಿರುವಂತಹ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಪಾಸ್ ಮಾಡ್ತಿರೋದು. ಚಿಂತಾಮಣಿ ಭಾಗದಲ್ಲಿ ಯಾವುದೇ ರೀತಿಯಾದಂತಹ ಟೊಮ್ಯಾಟೊ ಕ್ರಾಪ್ಸು, ಸ್ಟ್ಯಾಂಡಿಂಗ್ ಕ್ರಾಪ್ ಅನ್ನೋದು ಇಲ್ಲ, ಮುಗಿತಾ ಬಂದಿದೆ ಪ್ರತಿಯೊಂದು ಕ್ರಾಪು. ಯಾರದೇ ಆಗಿರಲಿ ಹೊಸ ಕ್ರಾಪ್ಸ್ ಅನ್ನೋದು ತೀರಾ ಕಮ್ಮಿ ಇದೆ. ಪ್ಲಾಂಟೇಷನ್ನು ಸಹ ತೀರಾ ಕಮ್ಮಿ ಇದೆ. ಹಂಗಂತೇಳ್ಬಿಟ್ಟು ನಾನು ಕ್ರಾಪ್ ರೆಕಮೆಂಡೇಷನ್ ಮಾಡ್ತಿಲ್ಲ ಮತ್ತು ಪ್ಲಾಂಟೇಷನ್ ಮಾಡಿ ಅಂತ. ಸೊ ಇರೋ ಸಿಚುವೇಷನ್ನು ಸ್ಟ್ಯಾಂಡಿಂಗ್ ಕ್ರಾಪ್ ಅನ್ನೋದು ಇಲ್ಲ. ಅಂದರೆ ಈಗೇನು ಕಟ್ಟಿಂಗ್ ಆಗ್ತಿದೆಯೋ ಅದು ಬಿಟ್ಟರೆ ಬೇರೆ ಹೊಸ ಕಟ್ಟಿಂಗ್ ಬರುವಂತಹ ಸ್ಟ್ಯಾಂಡಿಂಗ್ ಕ್ರಾಪ್ಸ್ ಅನ್ನೋದು ಇಲ್ಲ. ಕಟ್ಟಿಂಗ್ ಆಗಿರೋದು ಆಲ್ಮೋಸ್ಟ್ ಇನ್ನೊಂದು ವಾರದಲ್ಲಿ ಮುಗುವಂಥ ಚಾನ್ಸಸ್ಸು ತುಂಬ ಜಾಸ್ತಿ ಇದೆ. ಈಗೆಲ್ಲ ಕೇಳ್ಬೋದು, ನೀವು ಮಾರ್ಕೆಟ್ಗೆ ಕಾಯಿ ಎಲ್ಲಿಂದ ಬರ್ತಿದೆ ಅಂತ ಹೇಳ್ಬಿಟ್ಟು. ನಿಯರ್ ಬೈ ಆಂಧ್ರ ಬಾರ್ಡ್ರ್ ಏನಿದೆ, ಚೇಲೂರು, ಆ ಕಡೆ ಬಟ್ಲಹಳ್ಳಿ, ಆ ಕಡೆ ಇರುವಂತಹ ರೈತರು ತೊಗೊಂಬಂದಿರ್ತಿರುವಂತಹ ಮಾಲೇ ಜಾಸ್ತಿ ಬರ್ತಿರೋ ಚಿಂತಾಮಣಿ ಮಾರ್ಕೆಟ್ಗೆ. ಸೊ ಲೋಕಲ್ ಮಾಲ್ ತೀರಾ ಕಮ್ಮಿ ಆಗಿದೆ. ಇದು ಪ್ರೈಸಸ್ ಇನ್ಫಾರ್ಮೇಷನು. ಇನ್ ಫರ್ದರ್ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ನಾನು ನಿಮಗೆ ಫೇಕ್ ಹೋಪ್ಸ್ ಕೊಡೋದಿಲ್ಲ. ನನ್ನ ಒಂದು ಜಸ್ಟ್ ಒಂದು ಅನಾಲಿಸಿಸ್ ಅಷ್ಟೇ. ಪ್ರಿಡಿಕ್ಷನಾಗಿ ತೊಗೋಬೇಡಿ. 1000 ರೂಪಾಯಿ ಹೋಗುವಂಥ ಚಾನ್ಸಸ್ ಇರುತ್ತೆ. ಈವನ್ ಆಗಸ್ಟಲ್ಲೂ ಒಂದು ಪಾಸಿಟಿವ್ ವೈಬ್ ಇರುತ್ತೆ. ಅಷ್ಟು ಬಿಟ್ಟು ನಾನು ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ. ಸೊ ಹೋಪ್ ನಿಮ್ಗೆ ಈ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಅನಿಸಿದ್ರೆ ಡೆಫಿನೆಟ್ಲಿ ಈ ಒಂದು ವಿಡಿಯೋನ 4 ಜನಕ್ಕೆ ಶೇರ್ ಮಾಡಿ. ಮತ್ತು ಕಂಟೆಂಟ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಇಷ್ಟನ್ನು ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಜೈ ಜವಾನ್, ಜೈ ಕಿಸಾನ್.